ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಗಂಗಾ ಯಮುನಾ. ನಾನು ನಿಮ್ ಗಂಡನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಈ ಫಿಲಿಮು 1997 ರಿಲೀಸ್ ಆಗೈತಿ. ಅದ ವರ್ಷ ಈ ಫಿಲಿಮಿನ ಹಿಂದಿ ರೀಮೇಕ್ ಜುದಾಯಿ ಫಿಲಿಮ್ ಸತಿಗೂ ರಿಲೀಸ್ ಆಗಿತ್ತು. ಈ ಫಿಲಿಮು 1994 ರಿಲೀಸ್ ಆಗಿರೋ ಶುಭ ಲಗ್ನಂ ಫಿಲಿಮಿನ ರೀಮೇಕ್. ಆದ್ರೆ ಈ ಶುಭ ಲಗ್ನಂ ಫಿಲಿಮಿಗೆ ಇನ್ಸ್ಪಿರೇಷನ್ ತಗೊಂಡ್ರದು 1991 ರಿಲೀಸ್ ಆಗಿರೋ ಕನ್ನಡ ಫಿಲಿಮ್ ಅಜಗಜಾಂತರದಿಂದ. ಇದಕ್ಕ ಕಾಶಿನಾಥ್ ಸರ್ ಗ್ರೇಟ್ ಅಂತ ಹೇಳೋದು. ಒಳ್ಳೇದಾಗ್ಲಿ ಅನ್ನೋದು ಯಾವತ್ತು ನಾನು ಆಶಿಸ್ತೇನೆ. ಅವನಿಗೆ ಮೀಟ್ ಮಿಸ್ಟರ್ ಶಂಕರ್. ಅಣ್ಣ ಇಂಜಿನಿಯರ್ ಆಗಿದ್ರು ಮನಿ ಕೆಲಸದಾರ ಮಾಡೋ ಅಂತ ಕೆಲಸಗಳನ್ನ ಮಾಡ್ತಾನೆ. ಇವತ್ತು ನನ್ನ ಮಗಳು ಲಂಡನ್ ಇಂದ ಬರ್ತಿದ್ದಾಳೆ. ನಾ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ತಗೊಳ್ಳಿ ಕಾರ್ಕಿ. ಹೀರೋ ತರ ಪೋಸ್ಟ್ ಕೊಟ್ಟಿ ಸಾಕು. ಲಗೇಜ್ ತಗೊಂಡ್ ಬಾ. ಅಲ್ಲಿ ಹೋಗಿ ಐಸ್ ಕ್ರೀಮ್ ತಗೊಂಡ್ ಬಾ. ಅದು ಪಡ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಶಂಕರಣ್ಣಗ ಗಂಗನ್ ಜೊತೆಗೆ ಮದುವೆ ಫಿಕ್ಸ್ ಆಗೈತಿ. ಗಂಗಕ್ಕ ದುರಾಸಿ ಅನ್ನೋ ಪದಕ್ಕ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗ. ಈ ಹಾಟ್ ಸಿಟಿ ಬಸ್ ನ ತಿರ್ಗೋದ್ ಯಾವಾಗ ತಪ್ಪುತ್ತೋ ಏನೋ. ನಾವು ಸಿನಿಮಾಗ್ ಹೋಗ್ತಾ ಇದೀವಿ. ಬಾಲ್ಕನಿಲ್ ಕೂತ್ಕೊಂಡೆ ಸಿನಿಮಾ ನೋಡ್ತೀವಿ. ಏನ್ರಿ ಎದುರು ಮನೆ ಗಾಯತ್ರಿ 3 ಎಳೆ ಸರ ತಗೊಂಡಿದ್ದಾಳಲ್ರಿ. ಕಡೆ ಪಕ್ಷ ಒಂದ್ ಟಿವಿ ವಿಸಿ ಯಾರಾದ್ರೂ ತಗೊಂಡ್ ಬನ್ನಿ. ಅಲ್ಲಿ ತನಕ ನಾನು ನಿಮ್ಮನ್ನ ಮಾತಾಡ್ಸಲ್ಲ. ಮದುವೆ ಮನೆಗ ಹೆಣ್ಮಕ್ಳು ಏನ್ ಮಾಡ್ತಾರೋ ಬಿಡ್ತಾರೋ ಆದ್ರ ಹುಚ್ಚರು ನಕ್ಕಂಗ್ ನಗ್ತಿರ್ತಾರ. ಬಟ್ ಶಂಕರಣ್ಣನ್ ಫ್ರೆಂಡ್ಸ್ ಮದ್ವಿ ಮಾಡ್ಸಕ್ ಬಂದಾರೋ ಇಲ್ಲ ಮದ್ವಿ ಮುರಿಯಕ್ ಬಂದಾರ ಅನ್ನೋದು ನನಗೆ ಗೊತ್ತಾಗವಲ್ದು. ಸಿಂಪಲ್ ಆಗಿರೋ ಹೆಂಡತಿ ಬೇಕು ಅಂತ ಹೇಳಿ ಇಂಥವ್ರ ಮನೆ ಸಂಬಂಧ ಮಾಡಿದ್ಯಲ್ಲ. ನೀ ಏನೇ ಹೇಳೋ ವರದಕ್ಷಿಣೆ ತಗೋಬೇಕಿತ್ತು ಕಣ. ಅಲ್ವೋ ನಿನ್ ಲೆವೆಲ್ಗೆ ಇವತ್ತು ನೀನ್ ಡಿಮ್ಯಾಂಡ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಮದ್ವಿ ಮನೆಗ ಶಂಕರಣ್ಣನ್ ಫ್ರೆಂಡು ಗಿಫ್ಟ್ ಕೊಡ್ತಾನ. ಸಿಕ್ಕುತ್ತ ಚಾನ್ಸ್ ಅಂತ ಬಂಗಾರದ ನೆಕ್ಲೆಸ್ ನ ಇಸ್ಕೊಳದ್ ಬಿಟ್ಟು ಅಣ್ಣ ಏನ್ ಮಾಡ್ತಾನ ನೋಡ್ರಿ. ನನಗೆ ಇದೆಲ್ಲ ಇಷ್ಟ ಅಲ್ಲ. ನೀವ್ ಇಂಥವ್ರದನ್ನ ತಿಳ್ಕೊಂಡಿರಲಿಲ್ಲ. ವೈ ಫಸ್ಟ್ ನೈಟ್ ದಿನ ಗಂಗುಗ ತನ್ನ ಗಂಡನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತೈತಿ. ತುಂಬಾ ಶೆಕೆ ಆಗ್ತಿದೆ. ಎಸಿ ಹಾಕ್ತೀನಿ. ಎಸಿ ಸ್ವಿಚ್ ಎಲ್ಲಿದೆ? ನಮ್ಮಿಬ್ರು ಮನಸ್ಸೇ ಎಸಿ. ಟಿವಿ ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಫ್ರಿಡ್ಜ್ ನಮ್ಮಿಬ್ರು ಹೃದಯಗಳೇ ಫ್ರಿಡ್ಜ್. ವಾಷಿಂಗ್ ಮೆಷಿನ್ ನಮ್ 2 ಕೈಗಳೇ ವಾಷಿಂಗ್ ಮಿಷಿನ್. ನಾನು ನಿಮ್ ಗಂಡನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಒಂದ ಸಾಂಗ್ ನಾಗ ಅಕ್ಕ ಪ್ರೆಗ್ನೆಂಟ್ ಆಗಿ ಮಗುನು ಎತ್ತು ಬಿಡ್ತಾಳ. ಬುದ್ಧಿ ಹೇಳೋರೆ ಲದ್ದಿ ತಿನ್ನೋರು ಅಂತ ನನಗ್ ಗೊತ್ತಿಲ್ವೇನೋ. ಗಂಗಾ ತರಕಾರಿ ತಗೊಂಡು ಹೋಗರ ಆಕಿ ಫ್ರೆಂಡ್ ಸುಶೀಲಾ ಸಿಗ್ತಾಳ. ಫ್ರೆಂಡ್ ಮುಂದೆ ನಿಜ ಹೇಳಿದ್ರ ಅವಮಾನ ಆಕತ್ತಂದು ಗಂಗಕ್ಕ ಹೆವಿ ಪುಂಗ್ತಾಳ. ನನ್ಗೇನೆ ನಾನ್ ಚೆನ್ನಾಗೇ ಇದೀನಿ. ದೊಡ್ಡ ಬಂಗ್ಲೆಲಿದೀನಿ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ನಿನ್ ಬಂಗ್ಲಿನ ತೋರಿಸ್ ಬಾ ಅಂತ ಸುಶೀಲಕ್ಕ ಗಂಗನ್ ಕರ್ಕೊಂಡು ಹೋಗ್ತಾಳ. ಇದೇ ನನ್ ಬಂಗ್ಲೆ. ನಿನ್ನ ನನ್ ಬಂಗ್ಲೆ ಒಳಗಡೆ ಕರ್ಕೊಂಡು ಹೋಗಿ ಫ್ರಿಡ್ಜ್ ನಲ್ಲಿರೋ ಕೂಲ್ ಡ್ರಿಂಕ್ಸ್ ಕೊಡೋಣ ಅನ್ಕೊಂಡೆ. ಕೀ ಬೇರೆ ಇಲ್ಲ ಸುಶೀಲಾ. ಕೀ ನನ್ನ ಹತ್ರ ಇದೆ. ನಿನ್ನ ಹತ್ರನಾ? ಇದು ನನ್ ಬಂಗ್ಲೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈ ಹೆಂಗಸ್ರು ಗುಣನ ಇಷ್ಟ ನೋಡ್ರಿ. ಸುಮ್ ತರಕಾರಿ ತಗೊಂಡ್ ಹೊಂಟಕಿನ ಅಷ್ಟ್ ದೂರ ತನಕ ಕರ್ಕೊಂಡು ಹೋಗಿ ಇನ್ಸಲ್ಟ್ ಮಾಡಿ ಕಳ್ಸಿದ್ಲು. ಶಂಕರಣ್ಣ 2 ರೂಪಾಯಿ ಉಳಿಸಿ ಗಂಗುಗ ಟೇಪ್ ರೆಕಾರ್ಡ್ ಕೊಡ್ಸ್ಬೇಕಂತ ಪ್ಲಾನ್ ಹಾಕಿರ್ತಾನ. 2 ರೂಪಾಯಿ ಉಳ್ಸಕ್ಕೆ. 2 ರೂಪಾಯಿ ಉಳಿಸೋದಕ್ಕೋಸ್ಕರ ಅಷ್ಟು ದೂರದಿಂದ ನಡ್ಕೊಂಡ್ ಬರ್ಬೇಕಾಗಿತ್ತೇನೋ. ನೀನೊಂದು ಟೇಪ್ ರೆಕಾರ್ಡ್ ತಗೋಬೇಕು ಅಂತ ಆಸೆ ಪಟ್ಟಿದ್ದಿಲ್ಲ. ಅದನ್ನ ತಗೊಳಕೋಸ್ಕರ ಈ ರೀತಿ ಹಣನ ಉಳಿಸ್ತಾ ಇದ್ದೀನಿ. ನಾನ್ ನಿಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೀನಿ ಅಂತ ನಾನ್ ಬೈಕೊಂತಿದ್ದೀರೇನೋ. ಹೆಂಡ್ತಿನ ಬೈಯೋನ್ ಮೂರ್ಖ, ಹೊಡಿಯೋನು ಮುಟ್ಟಾಳ. ಆದ್ರೆ ಡಿವೋರ್ಸ್ ಕೊಡೋನು ಬುದ್ಧಿವಂತ. ಬುದ್ಧಿ ಹೇಳೋರೆ ಲದ್ದಿ ತಿನ್ನೋರು ಅಂತ ನನಗ್ ಗೊತ್ತಿಲ್ವೇನೋ. ಅಣ್ಣೊಂದು ಇವತ್ತು ವೆಲ್ಡಿಂಗ್ ಆನಿವರ್ಸರಿ ಐತಿ. ಸಾರಿ, ವೆಡ್ಡಿಂಗ್ ಆನಿವರ್ಸರಿ ಐತಿ. ಗಂಗಾ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಯಾಕ ಇದೆಯಾ? ಅದಕ್ಕೆ ಮಗುನ ಬೇಗ ಮಲಗಿಸ್ಬಿಟ್ಟೆ. ಇದೇ ಟೈಮ್ನಾಗ ಲಂಡನ್ ಇಂದ ಯಮುನಾ ಬರ್ತಾಳ. ಯಮುನಾ ರಿಚ್ ಮತ್ತೆ ಬ್ಯೂಟಿಫುಲ್ ಇರೋದ್ರಿಂದ ಮತ್ತಿದು ಹಳೆ ಫಿಲಿಂ ಆಗಿರೋದ್ರಿಂದ ಆಕಿ ಬಡವನ್ ಜೊತೆಗೆ ಪ್ರೀತಿಯಾಗಿ ಬೆಳಕು. ನಿಮಗೆ ಆಲ್ರೆಡಿ ಗೊತ್ತಿರಂಗ ಶಂಕರಣ್ಣಗಿನ್ನು ದೊಡ್ಡ ಬಡವ ಯಾರು ಇಲ್ಲ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಯಮುನನ್ನ ಫಾರ್ಮ್ ಹೌಸ್ ಕರ್ಕೊಂಡು ಹೋಗುವಂತ ಬಾಸ್ ಹೇಳಿದಾಗ ಅದಕ್ಕೆ ಶಂಕರಣ್ಣ ಒಕ್ಕೆನಲ್ಲ. ಸೊ ಸೋಬ್ರಾಜು ಆಕಿನ ಫಾರ್ಮ್ ಹೌಸ್ ಕರ್ಕೊಂಡು ಹೋಗಾನ. ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿ ಸೋಬ್ರಾಜು ಯಮುನುಗ ಪ್ರಪೋಸ್ ಮಾಡ್ಬಿಡ್ತಾನ. ಇವತ್ತಲ್ಲ ನಾಳೆ ನಾನೇ ನಿನ್ ಮದುವೆ ಆಗೋದು. ನನ್ಗೂ ಮದ್ವೆನಾ? ನೋ ನೆವರ್. ನನಗೂ ಬೇಕಾದಷ್ಟು ಪ್ರಾಪರ್ಟಿ ಇದೆ. ಆದ್ರೆ ಅಕ್ಕಗ್ ಬೇಕಾಗಿರೋದು ಬಡತನ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಪ್ರಪೋಸಿಗೆ ಒಪ್ಕೊಳ್ಳಿದ್ದಕ್ಕ ಶೋಭರಾಜು ಅಕ್ಕನ ಮ್ಯಾಗ ಅತ್ಯಾಚಾರ ಮಾಡಕ್ ಟ್ರೈ ಮಾಡ್ತಾನ. ಪಾಪ ಅವತ್ತ ಬೇರೆ ಆಪ್ಷನ್ ಏನಿತ್ತು. ಇದನ್ನ ನೋಡಿದ್ ವಾಚ್ಮ್ಯಾನ್ ಫೋನ್ ಮಾಡಿ ಯಮುನಾ ರಪ್ಪಗ ವಿಷಯ ತಿಳಿಸ್ತಾನ ಅಂತ ನೀವು ಅನ್ಕೊಂಡಿದ್ರ ತಪ್ಪು. ಆಕ್ಚುಲಿ ವಾಚ್ಮ್ಯಾನ್ ಶಂಕರಣ್ಣ ಫೋನ್ ಮಾಡ್ತಾನ. ಹಲೋ, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಶಂಕರಣ್ಣನ ಹತ್ರ ಬೈಕು ಕಾರು ಇಲ್ದಿದ್ರು 5 ಸೆಕೆಂಡ್ ಅಲ್ಲಿಗೆ ಬಂದು ಯಮುನನ್ನ ಕಾಪಾಡ್ಬಿಡ್ತಾನ. ಯಮುನುಗ ಲವ್ ಆಗಿರೋದ್ರಿಂದ ಕೆಲವು ಡ್ಯಾನ್ಸರ್ಸ್ ಗಳನ್ನ ಎತ್ತಕೊಂಡು ಡ್ಯಾನ್ಸ್ ಮಾಡಕಂತ ಕಾಡಿಗೆ ಹೋಗಾಳ. ವೈ ಶಂಕರ್ಗೆ ಪ್ರಪೋಸ್ ಮಾಡ್ಬೇಕಂತ ಯಮುನಾ ವಾಯ್ಸ್ ರೆಕಾರ್ಡ್ ಮಾಡಿ ಅಣ್ಣಗ ಟೇಪ್ ರೆಕಾರ್ಡ್ ನ ಗಿಫ್ಟ್ ಕೊಡ್ತಾಳ. ನಿಮ್ಗೆ ಒಂದು ಸ್ಮಾಲ್ ಪ್ರೆಸೆಂಟೇಶನ್ ತಂದಿದ್ದೀನಿ. ಪ್ಲೀಸ್ ಬೇಡ ಅನ್ಬೇಡಿ. ಶಂಕರಣ್ಣ ನೋಡ್ರಿ ಅಂತ ಡೇಂಜರ್ ಅದನ್ನ. ಆಗ್ಲೇ ಆ ಹುಡುಗ ಪಾಪ ನೆಕ್ಲೆಸ್ ಕೊಟ್ರು ಇಸ್ಕೊಳ್ಳಿಲ್ಲ. ಆದ್ರೆ ಈಕಿ ಬರೀ ಒಂದ್ ಟೇಪ್ ರೆಕಾರ್ಡ್ ಕೊಡ್ತಿದ್ದಂಗ ನಗ್ನಗ್ತಾ ಇಸ್ಕೊಂಡ್ಬಿಟ್ಟ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಮನೆಗ ಗಂಗಾ ಟೇಪ್ ರೆಕಾರ್ಡ್ ನ ಪ್ಲೇ ಮಾಡ್ತಿದ್ದಂಗ ಯಮುನನ್ ಪ್ರೀತಿ ಎಕ್ಸ್ಪ್ರೆಸ್ ಆಗ್ಬಿಡ್ತೈತಿ. ನಾನ್ರಿ ಲಲ್ಲಿ. ಶಂಕರ್ಗೆ ಮದುವೆಯಾಗಿ ಮಗು ಐತಿ ಅನ್ನೋ ವಿಷಯ ಯಮುನಿಗೆ ಗೊತ್ತಾಕತಿ. ಶಂಕರ್ಗೆ ಮದುವೆ ಆಗಿದ್ಯಾ? 5 ವರ್ಷದ ಮಗು ಕೂಡ ಇದೆಯಮ್ಮ. ಅವನ್ನ ಮರ್ತು. ಓಕೆ, ಮರ್ತು ಬಿಡ್ತೀನಿ. ಆದ್ರೆ ಶಂಕರ್ನಲ್ಲ, ಅವ್ರು ಮದುವೆ ಆಗಿದ್ದಾರೆ ಅನ್ನೋ ವಿಷಯನ. ಅಪ್ಪ ಮಗಳು ಮಾತಾಡಕರ ಶಂಕರ್ ಅಲ್ಲಿಗೆ ಬರ್ತಾನ. ಈಕಿ ನನ್ನ ಪಕ್ಕ ಶಾಂತ ಪಾಪಂ ಎಪಿಸೋಡ್ ನಾಗ ಬರಂಗ್ ಮಾಡ್ತಾಳಂತ ಅಣ್ಣು ಗೊತ್ತಾಗ್ತಿದ್ದಂಗ ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಶಂಕರ್
ಐ ಲವ್ ಯು. ಶಂಕರ್ ಒಪ್ಕೊಳ್ಳಿದ್ದಕ್ಕ ಯಮುನಾ ಗಂಗನ ಹತ್ರ ಬಂದು ಇದುವರೆಗೂ ಯಾ ಹೆಣ್ಮಕ್ಳು ಕೈಲೂ ಹೇಳಕ್ ಆಗ್ಲಿಲ್ಲ ಅಂತ ಡೈಲಾಗ್ ನ ಹೇಳ್ತಾಳ. ನಾನು ನಿಮ್ ಗಂಡನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಶಂಕರ್ ಜೊತೆಗೆ ನನಗೆ ಮದುವೆ ಮಾಡಿಸಿದ್ರ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಯಮುನಾ ಹೇಳ್ತಾಳ. ಶಂಕರ್ನ ನಾನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನೀವ್ ಒಪ್ಪಿಗೆ ಕೊಟ್ರೆ ನಿಮ್ಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ. ಶಂಕರಣ್ಣ ಏನ್ ಹರಾಜಿಗಿಟ್ರ ವಸ್ತು ಅನ್ನಂಗ ಯಮುನಾ ರೇಟ್ ನ ಜಾಸ್ತಿ ಮಾಡ್ಕೊಂತ ಹೋಗ್ಕಳ. 50 ಲಕ್ಷ, 75 ಲಕ್ಷ, 1 ಕೋಟಿ. ಕೊನೆಗೆ ನಮ್ ಶಂಕರಣ್ಣ IPL ನಾಗ ಪ್ಲೇಯರ್ಸ್ ಗಳು ಸೇಲ್ ಆದಂಗ 1 ಕೋಟಿಗೆ ಸೇಲ್ ಆಗ್ಬಿಡ್ತಾನ. ಗಂಗನನ್ನ ಮಾರಿ ಬಂದಾಳ ಅಂತ ಶಂಕರಣ್ಣ ಗೊತ್ತಾಗ್ತದಂಗ ಅಣ್ಣನ್ ರಿಯಾಕ್ಷನ್. ಶಂಕರಣ್ಣ ಯಮುನನ್ನ ಮದುವೆ ಹಾಕ ಒಪ್ಕೆನಲ್ಲ. ಅವಾಗ ಗಂಗಾ ಅಕ್ಕ ಗಂಡಂದ್ರನ್ನ ಹೆಂಗ್ ಒಪ್ಪಿಸ್ಬೇಕಂತ ಕರ್ನಾಟಕದ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾಳ. ಆಯ್ತು ಗಂಗಾ, ನೀನ್ ಇಷ್ಟಂತೆ ಆಗ್ಲಿ. ನೆಕ್ಸ್ಟ್ ಟೈಮು ನಿಮ್ ಗಂಡಂದ್ರು ಯಾವ್ದ್ರ ವಿಷಯಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರ ಸಾಯ್ತೀನಿ ಅನ್ನಂಗ್ ಆಕ್ಟಿಂಗ್ ಮಾಡ್ರಿ, ಇಮಿಡಿಯೇಟ್ ಆಗಿ ಒಪ್ಕೊಂತಾರ. ಶಂಕರ್ ಮತ್ತೆ ಯಮುನಾ ಮದ್ವೆ ಆದ್ಮ್ಯಾಗ ಗಂಗಾ ರಿಚ್ ಆಗ್ಯಾಳ ಮತ್ತೆ ಆಕಿತಾಗ ಬಂಗ್ಲಿನೂ ಐತಿ. ಶಂಕರಣ್ಣ ಏನೋ ಯಮುನನ್ ಮದ್ವೆ ಆಗ್ಯಾನ, ಆದ್ರ ಆಕಿನ ಹೆಂಡತಿ ತರ ನೋಡ್ತಾರಲ್ಲ. ಆದ್ರೆ ಯಮುನಕ್ಕ ಒಂದೆರಡು ಗುಕ್ನ ಉಣ್ಸಿ ಅಣ್ಣನ ಬುಟ್ಟಿಗೆ ಬಿಡಿಸ್ಕೊಂಡ್ಬಿಡ್ತಾಳ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಅಣ್ಣ ತನ್ಗಿರೋ ಡಿಮ್ಯಾಂಡ್ ಬಗ್ಗೆ ಗೊತ್ತಾಗ್ತದಂಗ ಹೆವಿ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನ. ಆಫೀಸ್ಗೆ ಹೋಗ್ಬೇಕು, ಬೊಟ್ಟಿಡು. ಗೋರಂಟಿ ಹಚ್ಕೊಂಡಿರೋದು ಕಣ್ಣ ಕಾಣಿಸ್ತಾ ಇಲ್ವೇನೋ? ನಾನು ಗೋರಂಟಿ ಹಚ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮಪ್ರಲ್ಲಿ ಯಾರಾದ್ರೂ ಬೊಟ್ಟಿಡೋವರೆಗೂ ನಾ ಆಫೀಸ್ಗೆ ಹೋಗಲ್ಲ. ನೀನ ಬೊಟ್ಟು ಇಟ್ಕೊಂಬಿಡೋಣ, ಸಣ್ಣ ವಿಷಯಕ್ಕೆ ಯಾಕೆ ಅಷ್ಟು ರಾಡಿ ಮಾಡ್ತಿ? ಗಂಗಕ್ಕ ಫುಲ್ಲು ಬಿಸಿ ಆಗಿ ಮೀಟಿಂಗ್ಸ್ ಮಾಡಕತ್ತ ಬಿಡ್ತಾಳ. ಬಟ್ ಈ ತರ ಮೀಟಿಂಗ್ ನ ಯಾರು ಮಾಡ್ತಾರಂತ ನೀವ ನನಗೆ ಹೇಳ್ರಿ. ಸ್ವಿಮ್ಮಿಂಗ್ ಪೂಲ್ ತುದಿಗೆ ಚೇರ್ ಹಾಕೊಂಡ್ ಮೀಟಿಂಗ್ ಮಾಡಕತ್ರ. ಕುರ್ಚಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆಗೆ ಆದ್ರೂ ಇವ್ರು ಸ್ವಿಮ್ಮಿಂಗ್ ಪೂಲ್ ಬಿದ್ ಬಿಡಲ್ಲ. ಈ ಕಡೆ ಸೈಡು ಶಂಕರಣ್ಣ ಯಮುನುಗ ಕ್ಲೋಸ್ ಆಗ್ಬಿಡ್ತಾನ. ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಇದನ್ನ ನೋಡಿ ಗಂಗಕ್ಕ ಹೆವಿ ಕ್ರ್ಯಾಕ್ ಆಗ್ಬಿಡ್ತಾಳ. ಈಗ ಆಕಿಗೆ ದುಡ್ಡು ಬೇಕು ಮತ್ ಗಂಡನೂ ವಾಪಸ್ ಬೇಕು. ಅಕ್ಕ ಎಷ್ಟು ವಿಚಿತ್ರ ಆಗ್ಯಾಳ ಅಂತ ನೀವ ನೋಡ್ರಿ. ಫಸ್ಟ್ ಗೆ ಆಕೆ ತನ್ನ ಗಂಡನ್ನ ಯಮುನನ್ ಹತ್ರ ಕಳಿಸ್ತಾಳ. ಯಮುನಾ ಅಲ್ಲಿ ಕಾಯ್ತಾ ಇದ್ದಾಳೆ, ಹೋಗಿ ಹೋಗಿ. ಆತ ಯಮುನನ್ ಜೊತೆ ಹೋದ್ಮ್ಯಾಗ ಆಕೆ ಯಮುನುಗ್ ಹೇಳ್ತಾಳ, ಈ ಟೆನ್ಷನ್ ಕೆಲ್ಸ ನೀನ್ ತಗೊಂಡಿಯಲ್ಲ, ನನಗಷ್ಟೇ ಸಾಕು. ಯಮುನಾ ಆಕಿ ಮಾತ್ ಕೇಳಿ ಬೊಟ್ಟಿಟ್ಟ ತಕ್ಷಣ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗಂಗಾ ತನ್ನ ಕಷ್ಟನೆಲ್ಲ ಅಮ್ಮನ ಹತ್ರ ಹೇಳ್ಕೊಂತಾಳ. ನಿಮಗೆ ಆಲ್ರೆಡಿ ಗೊತ್ತಿರಂಗ ಇಂಡಿಯನ್ ಪೇರೆಂಟ್ಸ್ ಮಕ್ಕಳ ಕಷ್ಟ ಕೇಳ್ತಿದ್ದಂಗ ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿನಗೆ ಈ ಗತಿ ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಪೇರೆಂಟ್ಸ್ ಬಿಟ್ಟಿಲ್ಲ ಅಂದ್ಮ್ಯಾಗ ಪಕ್ಕದ ಮನೆಯವ್ರು ಬಿಡ್ತಾರ. ನಾನು ವಿಧವೆ ಆಗಿರೋದು ಒಂದೇ, ನೀನು ಮುತ್ತೈದೆ ಆಗಿರೋದು ಒಂದೇ. ಈ ಡೈಲಾಗ್ ಹೇಳಿ ಒಂದ ಸೆಕೆಂಡಿಗೆ ಒಂದ್ ಸೇರ್ ಅಕ್ಕಿ ಇದ್ರೆ ಕೊಡ್ತೀರಾ? ಗಂಗನ್ ಮೂಡ್ ಸ್ವಿಂಗ್ಸ್ ನ ತಡ್ಕಣಕ್ ಆಗ್ಲಿಲ್ದಂಗ ಯಮುನಾ ಶಂಕರ್ನ ಮತ್ತೆ ಆ ಮಗುನ ಕರ್ಕೊಂಡು ಏರ್ಪೋರ್ಟಿಗೆ ಹೊಂಟಾಗ ಗಂಗಾ ಬಂದ್ಬಿಡ್ತಾಳ. ಅದ ಟೈಮಿಗೆ ಯಮುನಾ ಹೇಳ್ತಾಳ, ನಾನ್ ಹೋಗ್ಬರ್ತೀನಿ. ಹೋಗ್ತಿರೋದು ನಾನೊಬ್ಳೆ, ಟಿಕೆಟ್ ಕೂಡ ನನ್ಗೊಬ್ಳಿಗೆ ತಗೊಂಡಿರೋದು. ಈಗ ಯಾಕೆ ಶಾಕ್ ಆಕತಿ ಅಣ್ಣ? ನೀವ್ ಏರ್ಪೋರ್ಟಿಗೆ ಒಂದ್ ಬ್ಯಾಗು ತಂದಿಲ್ಲ, ಮುಂಚೆನೆ ಯೋಚನೆ ಮಾಡ್ಲಿಲ್ಲ ಖಾಲಿ ಕೈಗೆ ಎದಕ್ಕೆ ಏರ್ಪೋರ್ಟಿಗೆ ಬಂದಿವಂತ? ನನ್ ಕಣ್ಣ ನಿನಗ್ ಟಿವಿ, ನಿನ್ ಕಣ್ಣ ನನಗ್ ಟಿವಿ. ಯಮುನಕ್ಕ ಇವ್ರಿಗೆ ಟಾಟಾ ಮಾಡಿ ಲಂಡನ್ಗೆ ಹೋಗಾಳ. ಥಿಯೇಟರ್ ಕುಂತು ಜನರು ಕೋಮಕ್ ಹೋಗಾರ. ಸೊ ಈ ಫಿಲಿಮು ಹೆಣ್ಮಕ್ಳಿಗೆ ಕೂಡ ಮೆಸೇಜ್ ಏನಪ್ಪಾ ಅಂದ್ರ, ನಿಮ್ ಗಂಡಂದ್ರನ್ನ ಮಾರ್ಕೆ ಬ್ಯಾಡ್ರಿ, ನಿಮ್ ಗಂಡಂದ್ರನ್ನ ಮಾರ್ಕೆ ಬ್ಯಾಡ್ರಿ. ನಾನು ನಿಮ್ ಗಂಡನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋದಾಗ ಮಾಡಿರೋ ಜೋಕ್ ಗಳೆಲ್ಲ ಆ ಫಿಲಿಮ್ ಒಳಗಡೆ ಇರೋ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ನಿಮಗೆ ಅನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.